ಮತ್ತಿಕೆಟ್ಟೆಯ ಜೋಸೆಫ್ ಎಂಬ ಯುವಕ ಪಾರ್ಶ್ವವಾಯುವಿನಿಂದಾಗಿ ದೇಹದ ಒಂದು ಭಾಗ ಸ್ವಾಧೀನ ಕಳೆದುಕೊಂಡು ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮತ್ತಿಕಟ್ಟೆ ನಿವಾಸಿಯಾಗಿರುವ ಜೋಸೆಫ್ ಶಿವ ಎಂಬುವರ ಪುತ್ರರಾಗಿದ್ದು, ಈ ವರ್ಷದ ಮಳೆಗಾಲದಲ್ಲಿ ಮನೆ ಕಳೆದುಕೊಂಡು ಗುಡ್ಡಟ್ಟಿಯಲ್ಲಿ ಬಾಡಿಗೆ ಮನೆಯಲ್ಲಿ ಒಬ್ಬರೇ ವಾಸಿಸುತ್ತಿದ್ದರು. ಬೆಳಿಗ್ಗೆ ಕೆಲಸಕ್ಕೆ ಹೋಗಲು ಇನ್ನು ಯಾಕೆ ಬರಲಿಲ್ಲ ಎಂದು ಮಾಲೀಕರು ನೋಡಿದಾಗ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇವರು ಬಿದ್ದಿದ್ದರು. ಪ್ರಸ್ತುತ ಮಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆಗೆ ದಾಖಲಿಸಲಾಗಿದ್ದು, ಬಡ ಕುಟುಂಬದ ಇವರಿಗೆ ನೆರವಿನ ಅಗತ್ಯವಿದೆ. ಪೈಂಟಿಂಗ್ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ಈ ಯುವಕ ಈಗ ಇಂತಹ ಪರಿಸ್ಥಿತಿಗೆ ತಲುಪಿರುವುದು ಆಘಾತ ಉಂಟು ಮಾಡಿದೆ. ದೇಹದ ಸ್ವಾಧೀನ ಕಳೆದುಕೊಂಡು ಆಸ್ಪತ್ರೆಗೆ ದಾಖಲಾಗಿರುವುದು ನೋವಿನ ಸಂಗತಿಯಾಗಿದ್ದು, ಇವರ ಚಿಕಿತ್ಸೆಗೆ 2 ಲಕ್ಷ ವೆಚ್ಚವಾಗಲಿದ್ದು, ಹೃದಯವಂತ ದಾನಿಗಳು ನೆರವು ನೀಡಬೇಕಾಗಿದೆ. ಬಾಳಿ ಬದುಕಬೇಕಾಗಿರುವ ಯುವಕ ವಯಸ್ಸಲ್ಲದ ವಯಸ್ಸಿನಲ್ಲಿ ಹಾಸಿಗೆ ಹಿಡಿದಿರುವುದು ನಿಜಕ್ಕೂ ಬೇಸರ ಮೂಡಿಸಿದೆ. ಸಹಾಯ ಮಾಡಲು ಇಚ್ಛಿಸುವವರು ಈ ಕೆಳಕಂಡ ನಂಬರ್ಗೆ ನೆರವಾಗಲು ಕೋರಿದ್ದಾರೆ.